ನಮಸ್ತೆ, ವೆಲ್ಕಮ್ ಟು ದ ಚಾನಲ್ ಸೌಜನ್ಯ ಎಮ್ ಕ್ರಿಯೇಷನ್ಸ್. ಯಾರೆಲ್ಲ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನಾನಿವತ್ತೊಂದು ಡಿಫ್ರೆಂಟಾಗಿ ಹೊಸ ರೀತಿ ಸಾರಿ ಕುಚ್ಚು ಹಾಕೋದು ಹೇಗೆ ಅಂತ ತೋರಿಸ್ತೀನಿ. ಸೊ ಅದಕ್ಕೀಗ ಈ ರೀತಿ ರೌಂಡ್ ಸರ್ಕಲ್ ಬಿಡಬೇಕು. ಆಮೇಲೆ ಆರಳೆ ದಾರ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಅದನ್ನ ಈ ರೀತಿ ಈ ಸರ್ಕಲ್ ಬೀಡ್ ಒಳಗಡೆ ಹಾಕಿ ನಾರ್ಮಲಾಗಿ ನಾವೇನು ಗಂಟು ಹಾಕ್ತೀವಲ್ಲ ಆ ರೀತಿ 2 to 3 ಟೈಮ್ಸು ಗಂಟು ಹಾಕ್ಕೊಳ್ಳಿ. ಸೊ ನಿಮಗೆ ಸೈಜು ಬೇಕಂದರೆ ದೊಡ್ಡದು ಕೂಡ ತೊಗೋಬೋದು ರೌಂಡ್ ಬೀಡು. ಸೊ ಇಲ್ಲಿ ನಾನು 2 ಟೈಮ್ಸು ಗಂಟು ಹಾಕಿದ್ದೀನಿ. ಗಂಟು ಹಾಕಿ ಅದು ಎಕ್ಸ್ಟ್ರಾ ಗಂಟು ಏನಿರುತ್ತೆ ಅದನ್ನ ಕಟ್ ಮಾಡಿ ನೆಕ್ಸ್ಟ್ ಈಗ ನಿಡಲ್ ತೊಗೊಳ್ಳೋಣ. ಸೊ ಈ ದಾರದ ಕೆಳಗಡೆ ಸ್ಪೇಸ್ ಇರುತ್ತೆ, ಅಲ್ಲಿ ನಿಡಲ್ ಹಾಕಿ ದಾರ ತೊಗೊಂಡು ಬರಬೇಕು. ಸೊ ನಿಡಲ್ ಹಾಕಿ ದಾರ ತರಬೇಕು. ಫಸ್ಟ್ ನಿಡಲ್ ಮೇಲೆ ದಾರ ಮಾಡ್ಕೋಬೇಕು. ದಾರ ತಂದು ಈ ಎಕ್ಸ್ಟ್ರಾ ದಾರ ಏನಿರುತ್ತಲ್ಲ ಅದನ್ನ ಲೆಫ್ಟ್ ಹ್ಯಾಂಡಲ್ಲಿ ಹಿಡ್ಕೊಂಡಿರಬೇಕು ಆ ಬೀಡ್ ಜೊತೆಗೆ. ಸೊ ಇದಾದಮೇಲೆ ನಿಡಲ್ ಮೇಲೆ ಒಂದು ಸತಿ ದಾರ ಸುತ್ತಬೇಕು. ಆ ಸರ್ಕಲ್ ಬೀಡ್ ಒಳಗಡೆ ಹೋಗಿ ದಾರ ತೊಗೊಂಡು ಬಂದು 3 ದಾರನ ಒಂದು ಮಾಡಬೇಕು. ಇಲ್ಲಿ ಹಾಫ್ ಡಬಲ್ ಕ್ರೋಶೆ ಮಾಡಬೇಕು. ಸೊ ಇಲ್ಲಿ 3 ದಾರನ ಒಂದು ಮಾಡ್ತಿದ್ದೀನಿ, ಇದಕ್ಕೆ ಹಾಫ್ ಡಬಲ್ ಕ್ರೋಶೆ ಅಂತಾರೆ. ಸೊ ನಿಡಲ್ ಮೇಲೆ ಒಂದು ಸತಿ ದಾರ ಸುತ್ತಬೇಕು. ಈ ಸರ್ಕಲ್ ಬೀಡ್ಗೆ ಒಳಗಡೆ ಹೋಗಿ ದಾರ ತಂದು 3 ದಾರನ ಒಂದು ಮಾಡಿ ಹಾಫ್ ಡಬಲ್ ಕ್ರೋಶೆ ಮಾಡಬೇಕು. ಇಲ್ಲಿ ಸಿಂಗಲ್ ಕ್ರೋಶೆ ಮಾಡಬೇಡಿ, ಹಾಫ್ ಡಬಲ್ ಕ್ರೋಶೆ ಮಾಡಿ. ಇನ್ನೊಂದು ಸ್ಟೆಪ್ ಬರುತ್ತೆ. ಸೊ ಅದಕ್ಕೆ ಇದನ್ನು ಹಾಫ್ ಡಬಲ್ ಕ್ರೋಶೆ ಮಾಡಿದ್ದೀನಿ ನಾನಿಲ್ಲಿ. ಸೊ ಕಂಟಿನ್ಯೂ ಪೂರ್ತಿ ಹೀಗೆ ಹಾಫ್ ಡಬಲ್ ಕ್ರೋಶೆ ಮಾಡ್ಕೊಂಡು ಹೋಗಬೇಕು. ನಿಡಲ್ ಮೇಲೆ ಒಂದು ಸತಿ ದಾರ ಸುತ್ತಬೇಕು. ದಾರ ಸುತ್ತಿ ಈ ಸರ್ಕಲ್ ಬೀಡ್ ಒಳಗಡೆ ಹೋಗಿ ದಾರ ತೊಗೊಂಡು ಬಂದು ನಿಡಲ್ ಮೇಲೆ 3 ದಾರ ಇರುತ್ತೆ, ಆ 3 ದಾರನೂ ಸೇರಿ ಒಂದು ಮಾಡಬೇಕು. ಕಂಟಿನ್ಯೂ ಹೀಗೆ ಮಾಡಬೇಕು. ಇದನ್ನ ಈ ರೀತಿ ಸ್ವಲ್ಪ ಸರಿಸ್ಕೊಂಡು ಮಾಡ್ತೀರಿ ಅಂದರೆ ಗ್ಯಾಪ್ ಇರಲ್ಲ, ಇಲ್ಲಾಂದರೆ ಅದು ತುಂಬ ಗ್ಯಾಪ್ ಉಳಿಯುತ್ತೆ, ಟೈಟಾಗಿ ಕೂಡೋದಿಲ್ಲ ಡಿಸೈನು. ಅದಕ್ಕೆ ಒಂದು ಸ್ವಲ್ಪ ಆದಮೇಲೆ ಈ ರೀತಿ ಸರಿಸ್ಕೊಂಡು ಹಾಫ್ ಡಬಲ್ ಕ್ರೋಶೆ ಮಾಡಿ ಪೂರ್ತಿ ಸರ್ಕಲ್ ಪೂರ್ತಿ ಹಾಕಿದ ಮೇಲೆ ನಾವೇನು ಫಸ್ಟ್ ಮಾಡಿರ್ತೀವಲ್ಲ ಅದ್ರ ಮೇಲೆ ಹೋಲ್ ಗ್ಯಾಪ್ ಇರುತ್ತೆ. ಸೊ ಅಲ್ಲಿ ಡೈರೆಕ್ಟಾಗಿ ನಿಡಲ್ ಹಾಕಿ ದಾರ ತಂದು 2 ದಾರ ಒಂದು ಮಾಡಿ ಲಾಕ್ ಮಾಡಬೇಕು. ಸೊ ಈ ರೀತಿ ಕಾಣಿಸುತ್ತೆ ಅದು ಡಿಸೈನು. ಲಾಕ್ ಮಾಡಿದ ಮೇಲೆ ಸ್ವಲ್ಪ ದಾರ ಮೇಲೆ ಎತ್ತಿ ಈಗ ಇಲ್ಲಿ ನಾನು ಸ್ಮಾಲ್ ಸಿಲ್ವರ್ ಕಲರ್ ಬೀಡ್ ಯೂಸ್ ಮಾಡಿದ್ದೀನಿ. ನಿಮ್ಗೆ ಯಾವ ರೀತಿ ಬೀಡ್ ಬೇಕು, ಗೋಲ್ಡ್ ಅಥವಾ ಸಿಲ್ವರ್ ಯಾವ್ದು ಬೇಕೋ ಆ ಬೀಡ್ ಹಾಕ್ಬೋದು. 4 ಬೀಡ್ ಹಾಕಿದ್ದೀನಿ. ಬೀಡ್ ಆ್ಯಡ್ ಮಾಡಿ ಬೀಡನ್ನ ಲಾಕ್ ಮಾಡಬೇಕು. ಸೊ ಈ ರೀತಿ ಬೀಡ್ ಲಾಕ್ ಮಾಡಿದ ಮೇಲೆ ಬೀಡ್ ಪಕ್ಕ ಈ ರೀತಿ ದಾರ ಕಾಣಿಸುತ್ತೆ ನೋಡಿ, ಆ ದಾರಕ್ಕೆ ಈಗ ನಾವು ನೆಕ್ಸ್ಟು ವರ್ಕ್ ಮಾಡಬೇಕು. ಆ ದಾರಕ್ಕೆ ಸಿಂಗಲ್ ಕ್ರೋಶೆ ಹಾಕ್ಕೊಂಡು ಹೋಗಬೇಕು. ಆ ದಾರದೊಳಗಡೆ ನಿಡಲ್ ಹಾಕಬೇಕು. ದಾರ ತಂದು 2 ದಾರ ಒಂದು ಮಾಡಬೇಕು. ಮತ್ತು ನಿಡಲ್ ಹಾಕಬೇಕು, ದಾರ ತರಬೇಕು, 2 ದಾರ ಒಂದು ಮಾಡಬೇಕು. ಸಿಂಗಲ್ ಕ್ರೋಶೆ ಅಥವಾ ಲಾಕ್ ಅಂತಾರಲ್ಲ, ಸೊ ಅದನ್ನ ಆ ದಾರ ಇದೆಲ್ಲ ಆ ದಾರ ಪೂರ್ತಿ ಮಾಡಬೇಕು. ಸೊ ಟೋಟಲಲ್ಲಿ 10 ಸಿಂಗಲ್ ಕ್ರೋಶೆ ಮಾಡಿದ್ದೀನಿ ನಾನು. ಜಾಸ್ತಿ ಮಾಡಬೇಡಿ, ನೋಡಿ ನಿಮ್ಮದು ಬೀಡ್ ಸೈಜ್ ಹೆಚ್ಚು ಕಮ್ಮಿ ಇದ್ದರೆ ಸ್ವಲ್ಪ ಕಮ್ಮಿ ಅಥವಾ ಹೆಚ್ಚಾಗ್ತವೆ ಇವು. ಸೊ ನೋಡಿಕೊಂಡು ಮಾಡಿ, ಒಂದರ ಮೇಲೆ ಒಂದು ಓವರ್ಲ್ಯಾಪ್ ಆಗಿ ಮಾಡಬೇಡಿ. ನಾನಿಲ್ಲಿ 10 ಮಾಡಿದ್ದೀನಿ, 10 ಅಷ್ಟು ಕರೆಕ್ಟ್ ಆಗಿದ್ದಾವೆ ಇಲ್ಲಿ. ಸೊ ಇಲ್ಲಿ ಕಂಟಿನ್ಯೂ ಸಿಂಗಲ್ ಕ್ರೋಶೆ ಹಾಕ್ಕೊಂಡು ಹೋಗಬೇಕು. ಈ ರೀತಿ ನಿಡಲ್ ಹಾಕಿ ದಾರ ತಂದು 2 ದಾರನ ಒಂದು ಮಾಡಿ ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು. 10 ಮಾಡ್ಕೊಂಡಿದ್ದೀನಿ ನಾನು. ತುಂಬ ಡಿಫ್ರೆಂಟ್ ಆಗಿದೆ ಡಿಸೈನು, ಒಂದು ಸತಿ ಟ್ರೈ ಮಾಡಿ ನೋಡಿ. ಚೇಂಜ್ ಇದೆ, ಫಸ್ಟ್ ಇವನ್ನೆಲ್ಲ ಮಾಡ್ಕೊಂಡು ಆಮೇಲೆ ಸಾರಿಗೆ ಹಚ್ಚೋದು. ಸೊ ಈ ರೀತಿ 10 ಆದಮೇಲೆ ಈ ರೀತಿ ಕಾಣಿಸುತ್ತೆ ಇದು ಡಿಸೈನು. ಸೊ ಇಷ್ಟಾದಮೇಲೆ ಈಗ ಇದನ್ನ ನಾವು ಫಸ್ಟ್ ಏನು ಈಗ ಅದನ್ನು ಲಾಕ್ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಬಿಟ್ಟು ಅದ್ರ ಪಕ್ಕದ ಒಂದು ಹೋಲ್ ಗ್ಯಾಪ್ ಬಿಟ್ಟು ಅದರ ನೆಕ್ಸ್ಟ್ ಹೋಲ್ ಗ್ಯಾಪ್ಗೆ ಹಾಫ್ ಡಬಲ್ ಕ್ರೋಶೆ ಹಾಕಿರ್ತೀವಲ್ಲ ಅದ್ರ ಮೇಲೆ ಹೋಲ್ ಗ್ಯಾಪ್ ಇರುತ್ತೆ. ಈಗ ಡಿಸೈನಿನ ಬಾಜು ಏನು ಒಂದು ಹೋಲ್ ಗ್ಯಾಪ್ ಇರುತ್ತಲ್ಲ ಅದು ಬಿಟ್ಟು ಅದರ ನೆಕ್ಸ್ಟ್ ಹೋಲ್ ಗ್ಯಾಪ್ಗೆ ಲಾಕ್ ಮಾಡ್ಕೋಬೇಕು. ಸೊ ಈ ರೀತಿ ಕಾಣಿಸುತ್ತೆ ಇದು ಡಿಸೈನು. ಸೊ ನೆಕ್ಸ್ಟ್ ಮತ್ತೆ ಇದೇ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ಮತ್ತು ಸ್ವಲ್ಪ ದಾರ ಮೇಲೆತ್ತಿ ಮತ್ತು ಇಲ್ಲಿ 4 ಬೀಡ್ಸ್ ಆ್ಯಡ್ ಮಾಡ್ತಿದ್ದೀನಿ. 4 ಬೀಡ್ಸ್ ಆ್ಯಡ್ ಮಾಡಿದ ಮೇಲೆ ಬೀಡನ್ನ ಲಾಕ್ ಮಾಡಬೇಕು. 4 ಬೀಡ್ ಆ್ಯಡ್ ಮಾಡಿ ಬೀಡನ್ನ ಲಾಕ್ ಮಾಡಿ. ಸೊ ಈ ರೀತಿ ಲಾಕ್ ಮಾಡಿದ ಮೇಲೆ ಈಗೇನದು ಬೀಡ್ ಪಕ್ಕ ದಾರ ಇರುತ್ತಲ್ಲ ಆ ದಾರಕ್ಕೆ ಸಿಂಗಲ್ ಕ್ರೋಶೆ ಮಾಡ್ಕೊಂಡು ಹೋಗಬೇಕು. ಆ ಬೀಡ್ ಮತ್ತು ದಾರದ ಮಧ್ಯೆ ನಿಡಲ್ ಹಾಕಿ ದಾರ ತಂದು 2 ದಾರ ಒಂದು ಮಾಡಿ ಸಿಂಗಲ್ ಕ್ರೋಶೆ ಮಾಡಬೇಕು. ಇಲ್ಲೂ ಕೂಡ 10 ಸಿಂಗಲ್ ಕ್ರೋಶೆಗಳನ್ನ ಮಾಡಬೇಕು. ನೀವು ಫಸ್ಟ್ ಒಂದು ಪೆಟಲ್ಗೆ ಎಷ್ಟು ಮಾಡಿರ್ತೀರಲ್ಲ ಸೊ ಅಷ್ಟೇ ಸೆಕೆಂಡ್ ಒನ್ ಆಮೇಲೆ ಎಲ್ಲಕ್ಕೂ ಅಷ್ಟೇ ಮಾಡಿ, ಒಂದು ಹೆಚ್ಚು ಒಂದು ಕಮ್ಮಿ ಮಾಡಬೇಡಿ, ಒಂದ್ರ ಮೇಲೆ ಒಂದು ಹಾಕಬೇಡಿ ಡಿಸೈನ್ನ. ಸೊ ಬಾಜುನೇ ನೀಟಾಗಿ ಹಾಕಿ 10 ಕೂಡಿಸುತ್ತವೆ ಇಲ್ಲಿ.
10 ಡಿಸೈನ್ ಆದಮೇಲೆ ಈಗ ಇದನ್ನ ಅದರ ಪಕ್ಕದ ಹೋಲ್ ಗ್ಯಾಪ್ಗೆ ಬಿಟ್ಟು ಅದರ ನೆಕ್ಸ್ಟ್ ಹೋಲ್ ಗ್ಯಾಪ್ಗೆ ಲಾಕ್ ಮಾಡಬೇಕು. ಸೊ ಅಲ್ಲಿ ನೀಡಲ್ ಹಾಕಿ ದಾರ ತಂದು 2 ದಾರ ಒಂದು ಮಾಡಿ ಲಾಕ್ ಮಾಡಬೇಕು. ಸೊ ಇದು ಪೂರ್ತಿ ಹೀಗೆ 7 ಡಿಸೈನ್ ಮಾಡ್ಕೊಂಡಿದ್ದೀನಿ ನಾನಿಲ್ಲಿ. ಸೊ 7 ಡಿಸೈನ್ನ ಹೀಗೆ ಮಾಡ್ಕೊಂಡು ಹೋಗಬೇಕು ಕಂಟಿನ್ಯೂ ಆಗಿ. ಸ್ವಲ್ಪ ದಾರ ಮೇಲೆ ಎತ್ತಬೇಕು ಮತ್ತು 4 ಬೀಡ್ಸ್ನ ಆ್ಯಡ್ ಮಾಡಬೇಕು. ಬೀಡ್ಸ್ ಆ್ಯಡ್ ಮಾಡಿ ಬೀಡ್ ಲಾಕ್ ಮಾಡಿ ಆಮೇಲೆ ಅದು ದಾರ ಇರುತ್ತಲ್ಲ ಬೀಡ್ ಪಕ್ಕ ಅಲ್ಲಿ ಸಿಂಗಲ್ ಕ್ರೋಶಗಳನ್ನ ಮಾಡ್ಕೊಂಡು ಹೋಗಬೇಕು. ಟೋಟಲ್ ಇಲ್ಲಿ 10 ಸಿಂಗಲ್ ಕ್ರೋಶಗಳನ್ನ ನಾನು ಮಾಡಿದ್ದೀನಿ. ಸೊ ಇಲ್ಲಿ ನೀಡಲ್ ಹಾಕಿ ದಾರ ತಂದು 2 ದಾರ ಒಂದು ಮಾಡಿ ಸಿಂಗಲ್ ಕ್ರೋಶ ಮಾಡ್ಕೋಬೇಕು. ಈ ರೀತಿ 7 ಪೆಟಲ್ಸ್ ಮಾಡ್ಕೊಂಡಿದ್ದೀನಿ. ಇದು 3 ಹಾಕಿದ್ರೂ ಚೆನ್ನಾಗಿ ಕಾಣಿಸುತ್ತೆ ಈ ರೀತಿ. ಇಲ್ಲ ನೀವು ನೋಡ್ಕೊಳ್ಳಿ 5 ಅಥವಾ ಅಷ್ಟಾದ್ರೂ ಚೆನ್ನಾಗಿ ಕಾಣಿಸುತ್ತೆ. ಸೊ ಇಲ್ಲಿ 3 ಆದಮೇಲೆ ಈ ರೀತಿ ಕಾಣಿಸುತ್ತೆ ಇದು. ಇದೇ ರೀತಿ ನಾವು 7 ಮಾಡ್ಕೋಬೇಕು. ಸೊ ಇದೆಲ್ಲನೂ ಲಾಕ್ ಇದಲ್ಲ ಅದ್ರ ಪಕ್ಕದ ಹೋಲ್ ಗ್ಯಾಪ್ ಬಿಟ್ಟು ಅದ್ರ ನೆಕ್ಸ್ಟ್ ಹೋಲ್ ಗ್ಯಾಪ್ಗೆ ಲಾಕ್ ಮಾಡ್ಕೊಂಡು ಹೋಗಬೇಕು. ಸೊ ಎಲ್ಲದೂ ಹಾಗೆ ಲಾಕ್ ಮಾಡ್ಕೋಬೇಕು. ಈ ರೀತಿ 3 ಮಾಡಿ ಹೀಗೆ ಲಾಕ್ ಅದು ಮಾಡ್ಕೋಬೋದು. ಡಿಸೈನ್ ಸೀರೆಗೆ ಈ ರೀತಿ ಕೂಡ ಹಚ್ಬೋದು. ಇಲ್ಲ ನಾನಿಲ್ಲಿ 7 ಮಾಡಿದ್ದೀನಿ ನೋಡಿ. 7 ಮಾಡಿದ ಮೇಲೆ ಅದನ್ನ ಲಾಕ್ ಕೂಡ ಮಾಡ್ಕೊಂಡಿದ್ದೀನಿ. ಲಾಕ್ ಮಾಡಿದ ಮೇಲೆ ನೆಕ್ಸ್ಟ್ ಎಕ್ಸ್ಟ್ರಾ 2 ಚೈನ್ ಹಾಕಿ ಈಗ ಕಂಟಿನ್ಯೂ ದಾರ ಇರುತ್ತಲ್ಲ ಅದನ್ನ ಕಟ್ ಮಾಡಬೇಕು. ಕಟ್ ಮಾಡಿ ಈ ರೀತಿ ಅಲ್ಲಿಂದ ದಾರ ತೆಗೆದು ಸ್ವಲ್ಪ ಟೈಟ್ ಮಾಡ್ಕೊಳ್ಳಿ. ಟೈಟ್ ಮಾಡಿಕೊಂಡು ಉಳಿದಿದ್ದ ದಾರನ ಈ ರೀತಿ ಬ್ಯಾಕ್ ಸೈಡು ಗಮ್ ಹಾಕಿ ಅಂಟಿಸಿದ್ರೆ ಆಯಿತು. ಈ ರೀತಿ ನಾನು ಮೊದಲೇ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಡಿಸೈನ್ನ. ನಿಮಗೆ ಈ ರೀತಿ ಮಾಡ್ಕೊಳ್ಳೋಕೆ ತುಂಬ ಈಸಿ ಆಗುತ್ತೆ. ಮಾಡ್ಕೊಂಡು ಇಟ್ಕೊಳ್ಳಿ. ಇದಾದಮೇಲೆ ನೀವು ಈಗ ಸೀರೆಗೆ ಅಟ್ಯಾಚ್ ಮಾಡೋಣ. ಈ ರೀತಿ ನಾರ್ಮಲ್ ಸೂಜಿ ತೊಗೊಂಡು ಈ ರೀತಿ ಅಟ್ಯಾಚ್ ಮಾಡಬೇಕು ಕೆಳಗೆ. ಸೊ ನಾರ್ಮಲ್ ಸೂಜಿಗೆ ನೀವು ದಾರ ಹಾಕ್ಕೊಂಡಿರಿ. ನಿಮ್ಮ ಗ್ರೀನ್ ಕಲರ್ ನಾನು ಅದೇ ದಾರ ತೊಗೊಂಡಿದ್ದೀನಿ. ನಾನೇನು ಡಿಸೈನ್ ಯೂಸ್ ಮಾಡಿದ್ದೀನಲ್ಲ ಆ ದಾರನೇ ತೊಗೊಂಡಿದ್ದೀನಿ. ಬೇಡಂದರೆ ನೀವು ಕಾಟನ್ ಥ್ರೆಡ್ ಕೂಡ ತೊಗೋಬೋದು. ಸೊ ಈ ರೀತಿ ಆ ಸೈಡು ಮತ್ತು ಈ ಸೈಡ್ ಏನಿದು ಪೆಟಲ್ ಬಂದಿರುತ್ತಲ್ಲ ಆ ಪೆಟಲ್ಗೆ ಲಾಕ್ ಮಾಡ್ಕೊಳ್ಳಿ. ನಾರ್ಮಲಾಗಿ ನೀವು ಹೇಗೆ ಲಾಕ್ ಮಾಡ್ಕೋತೀರ 2 to 3 ಟೈಮ್ಸ್ ನಿಮ್ಗೆ ಎಷ್ಟು ಸರ್ತಿ ಕಂಫರ್ಟ್ ಅನಿಸುತ್ತೆ ಆ ಸರ್ತಿ ಲಾಕ್ ಮಾಡ್ಕೊಳ್ಳಿ. ಈ ರೀತಿ ಸೂಜಿಯಿಂದ ಲಾಕ್ ಮಾಡಿಕೊಂಡು ಡಿಸೈನ್ ಹಾಕ್ಬೋದು. 2 ಸೈಡು ಸೂಜಿಲೇ ಲಾಕ್ ಮಾಡ್ಕೊಳ್ಳಿ ಅಥವಾ ಸೂಜಿಲೇ ಹೆಣ್ಕೊಳ್ಳಿ. ಸೊ ಈ ರೀತಿ ಕಾಣಿಸುತ್ತೆ ಲಾಸ್ಟಲ್ಲಿ. ತುಂಬ ಚೆನ್ನಾಗಿ ಬಂದಿದೆ ಡಿಸೈನು. ನೀವು ಒಂದ್ಸತಿ ಟ್ರೈ ಮಾಡಿ. ಡಿಸೈನ್ ಇಷ್ಟ ಆದರೆ ನೀವು ಈ ರೀತಿ ಆದರೂ ಹಾಕ್ಕೋಬೋದು ಅಥವಾ ನೀವು ಕ್ರೋಶ ಹಾಕ್ಕೊಂಡಾದ್ರೂ ಅದನ್ನ ಲಾಕ್ ಮಾಡ್ಕೋಬೋದು. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ವಾಚಿಂಗ್.